ಯಾಕಮ್ಮ ಅಳ್ತಾ ಇದೆಯಾ? ಯಾರಾದರೂ ಏನಾದ್ರು ಅಂದ್ರ? ಇಲ್ಲ, ಯಾರೂ ಏನೂ ಅಂದಿಲ್ಲ. ಗೊಂಬೆ ಮೊದಲನೇ ಸಲ ನಿನ್ನನ್ನು ನಮ್ಮನೆ ಕರ್ಕೊಂಡು ಬಂದಾಗ್ಲಿಂದಲೂ ನೀನು ನನ್ನ ಮಗಳಿದ್ದ ಹಾಗೆ. ಹೇಳು, ಏನಾಯ್ತು? ಇಲ್ಲ, ಏನೂ ಇಲ್ಲ ಅಪ್ಪಾಜಿ. ಕೆಲವೊಂದು ವಿಷಯನ ಹೇಳೋಕ್ಕಾಗಲ್ಲ ಅಂತ ನನಗೂ ಅರ್ಥ ಆಗುತ್ತೆ. ಅಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಕಣ್ಣು ಮುಚ್ಕೊಂಡು ನಿಧಾನವಾಗಿ ಯೋಚನೆ ಮಾಡು. ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರೂ ಸಿಗಬಹುದು. ಎಲ್ಲ ಪ್ರಶ್ನೆಗಳಿಗೂ ಹೇಗೆ ಉತ್ತರಗಳಿದೆಯೋ ಹಾಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ. ಏನು ಮಾಡಲಿ ಈಗ? ದೇವ್ರೆ, ನಾನು ಏನು ಮಾಡಲಿ ಈಗ? ನನಗೆ ಯಾಕೆ ಈ ಧರ್ಮ ಸಂಕಟ? ಅವ್ರು ನೋಡಿದ್ರೆ ಅಲ್ಲಿ ಕಾಯ್ತವ್ರೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ.
ಲಕ್ಷ್ಮಿ 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 ಎಲ್ಲಿ ಹೋದ್ಲಿ ಹುಡುಗಿ? ಲಕ್ಷ್ಮಿ 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 ಎಲ್ಲಿದ್ಯಾ? ಲಕ್ಷ್ಮಿ ಲಕ್ಷ್ಮಿ ಕಲ್ಪನಾ, ಯಾಕೆ ಹಾಕಿ ಹೋಗ್ತಾ ಇದೆಯಾ? ಕೈಲಾಶ್, ಲಕ್ಷ್ಮಿ ನೋಡಿದ್ಯಾ? ಅವಳೆಲ್ಲೂ ಕಾಣ್ತಾ ಇಲ್ಲ. ಅರೆ, ಈಗ ತಾನು ಇಲ್ಲೇ ಇದ್ಲಲ್ಲ. ಯಾಕೋ ಮನಸ್ಸಿಗೆ ಬೇಜಾರಾಗಿತ್ತು ಅನ್ಸುತ್ತೆ. ಅಳ್ತಾ ಇದ್ಲು. ನಾನು ಕೇಳ್ದೆ, ಏನು ಹೇಳಲಿಲ್ಲ. ಅಷ್ಟು ಬೇಗ ಎಲ್ಲಿ ಹೋದ್ಲು? ಒಂದು ಕೆಲಸ ಮಾಡು, ಗೊಂಬೆಗೆ ಫೋನ್ ಮಾಡು. ಹಾಂ. ಗೊಂಬೆನೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇಷ್ಟೊತ್ತಿಗೆಲ್ಲ ಗೊಂಬೆನೂ ಕಾಲೇಜಿಂದ ಮನೆಗೆ ಬರಬೇಕಿತ್ತಲ್ವಾ? ಅಟ್ಲೀಸ್ಟ್ ಲೇಟ್ ಆಗುತ್ತೆ ಅಂತಾದ್ರೂ ಫೋನ್ ಮಾಡಿ ಹೇಳ್ತಿದ್ಲು. ಗೊಂಬೆ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ತಗೊಳಲ್ಲ, ಅದು ನಿಂಗೆ ಗೊತ್ತಲ್ವಾ? ಬರ್ತಾಳೆ ಬಿಡು. ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಕೈಲಾಶ್. ಈ ಹುಡುಗಿ ಬೇರೆ ಎಲ್ಲೂ ಹೋದ್ಲು, ನೀನ್ ಬೇರೆ ಅಳ್ತಿದ್ಲು ಅಂತ ಹೇಳ್ತಾ ಇದ್ದೆ. ಅವ್ರ ಮನೆಯವ್ರು ಯಾರೋ ನೆನಪಾಗಿರ್ಬೇಕು, ಅದಕ್ಕೆ ಬೇಜಾರಾಗಿರ್ತಾಳೆ. ಇಲ್ಲೇ ಎಲ್ಲೋ ಹೊರಗೋಗಿರ್ತಾಳೆ, ಬರ್ತಾಳೆ ಬಿಡು. ನೀನ್ ಯಾಕಷ್ಟು ಗಾಬರಿ ಆಗ್ತೀಯ? ಇಬ್ರು ಒಟ್ಟಿಗೆ ಬರ್ತಾರೆ ನೋಡು. ನೋಡಮ್ಮ, ನೀನ್ ಹೇಳಿದ ಮಹಲ್ ಅದೇನೆ, ಹೇಳ್ಕೊಳಮ್ಮ. 160 ರೂಪಾಯಿ ಕೊಡಮ್ಮ. ಅಣ್ಣ ಏನಮ್ಮ? ಅಣ್ಣ, ದುಡ್ಡಿ ಎಲ್ಲೋ ಬಿದ್ದೋಗದ. ಈ ಕತೆ ಎಲ್ಲ ಹೇಳ್ಬೇಡ, ಈ ನಾಟಕ ಎಲ್ಲ ನಮ್ಮ ಹತ್ರ ತೋರಿಸ್ಬೇಡ. ಬೇಗ ದುಡ್ಡು ಕೊಡು, ಇಲ್ಲಿ ನಿಲ್ಸಂಗಿಲ್ಲ. ಪೊಲೀಸ್ನವ್ರು ಬಂದ್ರೆ ನಮ್ಮನ್ನ ಫೈನ್ ಹಾಕ್ತಾರೆ. ಅಣ್ಣ, ದ್ಯಾವ್ರಾಣೆ ಸುಳ್ಳು ಹೇಳ್ತಿಲ್ಲ ಕಣ್ಣಣ್ಣ, ದುಡ್ಡಿ ಎಲ್ಲೋ ಬಿದ್ದೋಗದ. ಏನಮ್ಮ ಆಟ ಆಡ್ತೀಯಾ? ಈ ಕತೆ ನಮ್ಮ ಹತ್ರ ಹೇಳ್ಬೇಡ. ನಾನೇನು ಆಟೋಗೆ ನೀರು ತುಂಬಿಸ್ಕೊಂಡು ಓಡಿಸ್ತಾ ಇದ್ದೀನ? 1 ಲೀಟರ್ ಪೆಟ್ರೋಲ್ ಎಷ್ಟು ಗೊತ್ತಾ? 75 ರೂಪಾಯಿ. ಮೊದ್ಲು ದುಡ್ಡು ಕೊಡು. ಅಣ್ಣ, ದ್ಯಾವ್ರಾಣೆ ಸುದಿತಕ್ಕ ಕೊಟ್ಟಿದ್ದ ದುಡ್ಡು ನಾನು ತಂದಿದ್ದೆ, ಎಲ್ಲೋ ಬಿದ್ದೋಗದ. ತಾತಮ್ಮ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ಕೊಟ್ಟದೆ, ನಾನು ಸುಳ್ಳು ಹೇಳ್ತಿಲ್ಲ ಕಣಣ್ಣ. ನಿನ್ನಂತವ್ರ ನನ್ನ ಸರ್ವಿಸಲ್ಲಿ ತುಂಬಾ ಜನ ನೋಡಿದ್ದೀನಿ. ಬೆಂಗಳೂರಲ್ಲಿ ನಿನ್ ತರ ಸುಳ್ಳು ಹೇಳ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋರು ತುಂಬಾ ಜನ ಅವ್ರೆ. ಮರ್ಯಾದಿಂದ ದುಡ್ಡು ಕೊಡು. ನನ್ಗೂ 8 ಮಕ್ಳವ್ರೆ. ನಿನ್ ಮುಖ ನೋಡ್ಲಾ, ಅವ್ರ ಹೊಟ್ಟೆ ಪಾಡ್ ನೋಡ್ಲಾ? ದುಡ್ಡು ಕೊಡು, ಇಲ್ಲ ಅಂದ್ರೆ ಆಟೋಲ್ ಕೂತ್ಕೋ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಣ್ಣ, ನಿನ್ ದಮ್ಮಯ್ಯ ಅಂತೀನಣ್ಣ, ಬೇಕಾದ್ರೆ ನಿನ್ ಕಾಲ್ಗೆ ಬೀಳ್ತೀನಿ. ತಗೊಳ್ಳಿ ದುಡ್ಡು, ಚೇಂಜ್ ಇಟ್ಕೊಳ್ಳಿ. ಕೈಲಾಶ್, ಲಕ್ಷ್ಮಿ ಎಲ್ಲಿಗಾದ್ರೂ ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ಲಾ? ಗೊತ್ತಿಲ್ಲ ಅಂತ ಎಷ್ಟು ಸಲ ಹೇಳಿ ಕಲ್ಪನಾ. ಇಲ್ಲೇ ಎಲ್ಲೋ ಹೋಗಿರ್ತಾಳೆ ಬಿಡು, ಬರ್ತಾಳೆ. ನೀನ್ ಯಾಕೆ ಒಳ್ಳೆ ಕೆಂಡದ ಮೇಲೆ ನಿಂತಾಗ ಆಡ್ತಿದ್ಯಾ? ಗೊಂಬೆ ಆಮೇಲೆ ಲಕ್ಷ್ಮಿ ಇಬ್ರು ಜೊತೆಲೇ ಬರ್ತಾರೆ. ಗೊಂಬೆ ಕಾಲೇಜ್ಗೆ ಹೋಗಿದ್ದಾಳೆ,
ಲಕ್ಷ್ಮಿ ಇಲ್ಲೇ ಕೆಲಸ ಮಾಡ್ತಾ ಇದ್ಲು. ಕೆಲಸ ಜಾಸ್ತಿ ಇದೆ, ಮುಗಿದ್ಮೇಲೆ ರೆಸ್ಟ್ ಮಾಡು ಅಂತ ಹೇಳ್ದೆ. ಹ್ಞೂ ಅಂತ ಹೇಳ್ದವಳು ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋದ್ಲು? ನಿನಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಕಲ್ಪನಾ. ಗೊತ್ತಿಲ್ಲದಿರೋ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ಈ ಗಂಡಸ್ರೇ ಹೀಗೆ, ಏನಾದ್ರೂ ಆಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಕೈ ಕಟ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಲಕ್ಷ್ಮಿ ಹಳ್ಳಿ ಹುಡುಗಿ, ಓದಕ್ಕೆ ಬರೆಯಕ್ಕೆ ಬರಲ್ಲ. ಹೊಸೊಬ್ರ ಜೊತೆ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಹೊರಗಡೆ ಹೋಗಿದ್ದಾಳೇನೋ ಸರಿ, ಆದ್ರೆ ಅವಳು ವಾಪಸ್ ಬರಕ್ಕಾಗದೆ ತಪ್ಪಿಸ್ಕೊಂಡ್ಬಿಟ್ರೆ ಗೊಂಬೆ ಬಂದ್ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿ? ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಬದಲು ಹೋಗಿ ಆ ಹುಡುಗಿ ಎಲ್ಲಿದ್ದಾಳೋ ಹುಡುಕೊಂಡು ಇಮ್ಮಿಡಿಯೇಟ್ ಆಗಿ ಕರ್ಕೊಂಬರ್ತೀನಿ. ನನಗೆ ಒಂದು ಅರ್ಧ ಲೋಟ ಕಾಫಿ ಕೊಡು, ಕುಡಿದು ಹೋಗಿ ಕರ್ಕೊಂಬರ್ತೀನಿ. ಇಷ್ಟು ಬೇಗ ಯಾಕೆ ಹೋಗ್ತೀಯ ಕೈಲಾಶ್? ರಾತ್ರಿ ಊಟ ಮುಗಿಸ್ಕೊಂಡು ಹೋಗು. ಯಾಕೆ ಚಿನ್ನು, ಯಾಕೆ ಅಳ್ತಿದ್ಯಾ? ಏನಾಯ್ತು? ನಾನು ಇದೀನಲ್ಲ. ಅಕ್ಕ, ನನ್ನ ತಾವ್ ಸುನೀತಾಕ ಕೊಟ್ಟಿದ್ದು 1000 ರೂಪಾಯಿ ಇತ್ತು, ಎಲ್ಲೋ ಬಿದ್ದೋಗದೆ. ಹೋಗ್ಲಿ ಬಿಡು ಚಿನ್ನು, ನಾನು ಬಂದಲ್ಲ. ಅಲ್ಲ, ನೀನ್ ತಲೆನೋವು ಅಂತಿದ್ದೋಳು ಮತ್ತಿಲ್ಲಿಗೆ ಬಂದಿದ್ಯಲ್ಲ, ನನಗದೇ ಅರ್ಥ ಆಗ್ತಿಲ್ಲ. ಯಾಕೆ ಬಂದ ಅಂದ್ರೆ ನನಗೆ ಗೊತ್ತು ನೀನು ಯಾಕೆ ಬಂದ ಅಂತ.